ಯಾವುದಾದ್ರು ಒಂದು ರಾಜ್ಯ SLC ಎಕ್ಸಾಮ್ ಮಾಡಿದ್ದು ಅಂತಂದರೆ ಕರ್ನಾಟಕ ಯಾರು ಮಾಡಲಿಲ್ಲ. ನಾನು ಈ ವಿಚಾರ ತಗೊಂಡು ಆಗಸ್ಟಲ್ಲಿ ಮಾತಾಡಿ 2 ದಿವಸ ವಿಸ್ತೃತ ಚರ್ಚೆ ಮಾಡಬೇಕು ಅಂತ ನಾನು ಕೇಳಿದ್ದೇನೆ. ನನ್ನ ಆಗ್ರಹ ಏನು ಅಂತಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾರೆ, ಬಡವರು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಇಲ್ಲೇ ಬಡವರು ಸಾಲಗಾರರಾಗ್ತಾರೆ. ಖಾಸಗಿ ಶಾಲೆ ವ್ಯಾಮೋಹ ಈಗಾನೇ ನೀವು ಹೇಳ್ದಂಗೆ ರಾಜಕೀಯ ಕ್ಷೇತ್ರದಲ್ಲಿ ಅನೇಕರು ಸ್ಕೂಲ್ನ ಓನರ್ ಆಗ್ಬಿಟ್ಟಿದ್ದಾರೆ, ವ್ಯಾಪಾರ ಮಾಡ್ಕೊಂಡು ನಿಂತಿದ್ದಾರೆ. ಅವೆಲ್ಲ ದುಡ್ಡು ಪದ ಬೇಡ, ಓನರ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಇವಾಗ ಸರ್ಕಾರಿ ಶಾಲೆ ಬಗ್ಗೆ ಯಾವ ಕಾಳಜಿ ಇರಬೇಕೋ ಅದಿಲ್ಲ. ಇವತ್ತು ಮುಂಚೆ ಎಲ್ಲರೂ ಕೂಡ ಬಂದವರು ಸರ್ಕಾರಿ ಶಾಲೆಯಲ್ಲಿ ಓದಿದ ಹಿನ್ನೆಲೆಯವರೇ ಬರ್ತಾ ಇದ್ರು. ಇವತ್ತು ಅವ್ರದ್ದೇ ಶಾಲೆ ಅದೇ ಅಥವಾ ಪ್ರೈವೇಟ್ ಶಾಲೆಯಲ್ಲಿ ಓದ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಮೊನ್ನೆ ಈ ವಿಚಾರ ನನಗೆ ಕ್ವಶನ್ ಬಂದಿತ್ತು. ಇವರು ಯಜಮಾನರು ಮಾತಾಡಿದ್ದು ನೋಡಿದೆ ನಾನು. ಸುಮಾರು 17 ಲಕ್ಷ ಜನ ಇವತ್ತು ಸ್ಕೂಲಿಂದ ಆಚೆ ಬಂದಿದ್ದಾರೆ ಸರ್ಕಾರಿ ಶಾಲೆ. ನಂದೊಂದು ಲೆಕ್ಕಾಚಾರ ಹಾಕಿದ್ದೆ, ಇವತ್ತು ಕೂಲಿ ಮಾಡೋನು ಕೂಡ ನನ್ನ ಮಗುನ ಪ್ರೈವೇಟ್ ಸ್ಕೂಲ್ ಕಳಿಸ್ತಾರೆ. ಅವನು ಏನೋ ಒಂದು ಆಸೆ, ಇಂಗ್ಲೀಷ್ ಕಲಿಬೇಕು, ನನ್ನ ಮಗ ಕಲರ್ ಬಟ್ಟೆ ಹಾಕೊಳ್ಬೇಕು, ಆ ಬಣ್ಣದ ಬಸ್ ಬರಬೇಕು. ಅದನ್ನು ತಪ್ಪಿಸಿ ನಾವು ಇವತ್ತು ಸರ್ಕಾರಿ ಶಾಲೆ ಕರ್ಕೊಂಡ್ಬರ್ಬೇಕು. ಇಲ್ಲಿ 2-3 ಸಮಸ್ಯೆಗಳಿವೆ. ನಾನು ರಮೇಶ್ ಕುಮಾರ್ ಹೆಸರು ಕೇಳಿದ್ದೀರಾ? ಸ್ಪೀಕರ್ ಆಗಿದ್ರಲ್ಲ, ಅವ್ರದ್ದು ಶ್ರೀನಿವಾಸಪುರ ಅಂತ ಕಾನ್ಸ್ಟಿಟ್ಯೂನ್ಸಿ. ಅವರ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಇತ್ತು, ಓಬೇನ ಹಳ್ಳಿ. ಆ ಸ್ಕೂಲ್ ಬಗ್ಗೆ ಕೇಳಿದೆ, ಹೋದೆ ನಾನು. ಇವತ್ತು ಬಂದಲ್ಲ, ಇವತ್ತು ನಾನು ಹಿಂಗೆ ಹೋಗ್ತಾ ಇದ್ದೆ. ಪ್ರತಿ ವಾರ ಸೈಕ್ಲಿಂಗ್ ಮಾಡ್ತೀನಿ. ಬೆಂಗಳೂರಿನ ಸೈಕಲ್ ಬಂದಿದ್ದೀವಿ ಇವತ್ತು. ಧನ್ಯವಾದ ಸರ್. ಶ್ರೀರಂಗಪಟ್ಟಣದವರೆಗೂ ಹೋಗ್ತಾ ಇದ್ದೀನಿ. ಆರೋಗ್ಯದ ಬಗ್ಗೆ ಕಾಳಜಿ, ಆರೋಗ್ಯದ ಬಗ್ಗೆ ಏನೋ ಇರಲಿ ಬಿಡಿ. ಅಲ್ಲಿ 1, 2, 3, 4, 5 ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 1ರಿಂದ 5 ಕ್ಲಾಸ್ ಇದೆ. 1ರಿಂದ 5 ಕ್ಲಾಸಲ್ಲಿ ಇರುವ ಮಕ್ಕಳ ಸಂಖ್ಯೆ ಒಂದೇ ಒಂದು. ನಂಗೆ ಭಾಳ ಅದು ಓದೇ ಬೇಜಾರಾಯಿತು. ನಾವು ಓದೆ ಆ ಸ್ಕೂಲ್ಗೆ. ಒಂದು ಮಗು ಕೂತ್ಬಿಟ್ಟಿದೆ, ಆ ಮಗು ಹೆಸರು ನಂದಿನಿ ಅಂತ. ಯೂನಿಫಾರ್ಮ್ ಹಾಕಿ ಭಾಳ ಮಜಾ ಅಂದರೆ ಅವತ್ತು ಆ ಟೀಚರ್ ಇಲ್ಲ. ಅದಕ್ಕೆ ಬೇರೆ ಸ್ಕೂಲಿಂದ ಯಾರೋ ಬಂದು ಟೀಚರ್ ಮಾಡ್ತಾ ಇದ್ರು. ನಾನೇ ಅವ್ರ ಕಳಿಸ್ಬಿಟ್ಟು ಪಕ್ಕ ಕುಡಿಸ್ಕೊಂಡು ಅದು ಒಬ್ಬರಿಗೆ ಕೇಳಿದೆ, ಪದ್ಯ ಓದಿಸ್ದೆ, ಎಲ್ಲ ಓದಿಸ್ಬಿಟ್ಟು ಬೆಳಗ್ಗೆ ನನಗೇನೇ ನಮ್ಮ ಪಾಠ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಲೆಕ್ಕ ಇರುತ್ತೆ. 4th ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ. ಸ್ಪೋರ್ಟ್ಸು ಏನು ಮಾಡ್ತೀನಿ, ಸ್ಪೋರ್ಟ್ಸ್ ಇರುತ್ತೆ. ನಾನು ಒಬ್ಬಳೇ ಆಟ ಆಡ್ಕೊತೀನಿ ಸರ್. ಇದು ಬೇಜಾರಾಗೋದಿಲ್ವಾ? ಆ ಒಂದು ಹುಡುಗಿ ಏನು ಕಲಿಯುತ್ತೆ, ಯಾರ ಜೊತೆ ಮಾತಾಡುತ್ತೆ? ನಾನು ಹೇಳಿದೆ ಅವತ್ತು, ಹೌದು ಸರ್, ಮಕ್ಕಳು ತರಗತಿ ಒಳಗಡೆ ಕಲಿಯಕ್ಕಿಂತ ತರಗತಿ ಹೊರಗಡೆ ಕಲಿಯೋದು ಫ್ರೆಂಡ್ಸ್ ಇರಬೇಕು. ಈಗ ಇವರೊಬ್ಬರೇ ಹೋರಾಟ ಮಾಡೋದೇನೋ, ನೀವೆಲ್ಲ ಬಂದಿರೋ ಸೇರ್ಕೊಂಡಿಲ್ಲ, ಆ ಒಂದು ಇದಿರಬೇಕು. ನಿನ್ನೆ ನಾನು ಮಾಗಡಿ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ, ಸ್ಕೂಲ್ಗೆ. ಅಲ್ಲಿ ಅಷ್ಟೇ 1, 2, 3, 4, 5 ರೇಷ್ಟ್ರೇ ಇಲ್ಲ. ಒಬ್ಬ ಹುಡುಗ ನಿಂತಿದ್ದ, ಬಿಡಿ ಪ್ಯಾಂಟು, ಬಿಡಿ ಶರ್ಟ್. ಶನಿವಾರ ಕ್ಲಾಸ್ ಆಯ್ತಾರೆ. ಏನಪ್ಪ ನಿನ್ನ ಹೆಸರು ಅಂದರೆ ಮೊಹಮ್ಮದ್ ಅಂತ. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್. ಎಷ್ಟು ಜನ ಇದ್ದಾರೆ? 2. 4ನೇ ಕ್ಲಾಸಲ್ಲಿ 2, 3ನೇ ಕ್ಲಾಸಲ್ಲಿ ಯಾರೂ ಇಲ್ಲ, 2ನೇ ಕ್ಲಾಸಲ್ಲಿ ಯಾರೂ ಇಲ್ಲ, 1ನೇ ಕ್ಲಾಸಲ್ಲಿ 2. ಅಂದರೆ 5 ಪೀರಿಯಡ್, 5 ಕ್ಲಾಸಿಂದ 6 ಜನ ಇದ್ದಾರೆ. ಅಲ್ಲಿಂದ 2 ಕಿಲೋಮೀಟರ್ ಆಚೆ ಒಂದು ಸ್ಕೂಲ್, ಅಲ್ಲಿ ಅದೇ ಸ್ಥಿತಿ, ಆಚೆ ಅದೇ ಸ್ಥಿತಿ. ಇದ್ರ ಬಗ್ಗೆ ಇವಾಗ ನಿಮ್ಮ ಡಿಮಾಂಡ್ ಒಂದು ಚೆನ್ನಾಗಿದೆ. ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ನಾವೊಂದು ಫುಲ್ ಫ್ಲೆಡ್ಜೆಡ್ ಸ್ಕೂಲ್ನ ಮಾಡ್ತೀವಿ. ಪ್ರತಿ ಪೀರಿಯಡ್ಗೆ, ಪ್ರತಿ ಸಬ್ಜೆಕ್ಟ್ಗೆ ಟೀಚರ್ ಇರಬೇಕು, ಪ್ರತಿ ತರಗತಿಗೆ ಟೀಚರ್ ಇರಬೇಕು, ಒಂದು ಗ್ರೌಂಡ್ ಇರಬೇಕು ಆ ಮಕ್ಕಳಿಗೆಲ್ಲ. ಅದನ್ನು ಮಾಡೋಕ್ಕೆ ನಾನು ಒಂದು ಅಭಿಪ್ರಾಯನ ಮೂಡಿಸ್ತಾ ಇದ್ದೀನಿ. ಇವರು ಭಾಳ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಧು ಬಂಗಾರಪ್ಪ ಅವ್ರದ್ದು ಆನ್ಸರ್ ನೋಡಿ, ಅವರು ಏನು ಮಾಡ್ತೀರಾ ಇಂಪ್ರೂವ್ ಮಾಡೋಕ್ಕೆ ಅಂದರೆ, ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಮಾಡಿ ಕೊಡ್ತೀವಿ ಅಂತ ಅವ್ರು ಉತ್ತರ ಕೊಟ್ಟಿದ್ದಾರೆ. ವಿದ್ಯಾ ಒಂದು ಬಿಟ್ಟು ಇನ್ನೆಲ್ಲ ಕೊಡ್ತೀವಿ ಅಂತ ಭಾಳ ಒಂದು ಇವ್ರದ್ದು ಆಕ್ರೋಶ ನೋಡಿದೆ ನಾನು. ಇದನ್ನು ನಾನು ಖಂಡಿತ ನಾನು ತಗೋತೀನಿ. ಆದರೆ ನನ್ನ ಒಂದು ರಿಕ್ವೆಸ್ಟ್, ಇದನ್ನು ನೀವು ಜಿಲ್ಲಾ ಮಟ್ಟದಲ್ಲಿ ಶುರು ಮಾಡಿದ್ದಾರೆ, ಇದು ಇಡೀ ರಾಜ್ಯ ಮಟ್ಟದಲ್ಲಿ ಮತ್ತೆ ಸರ್, ಇದು
ಮೊದಲನೇ ಮೆಟ್ಟಿಲು ರಾಜ್ಯ ಮಟ್ಟದ ಇದು ಮಂಡ್ಯದಲ್ಲಿ ನಡೀತಿರುವುದೇ ರಾಜ್ಯ ಮಟ್ಟದ್ದು. 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ? ಮೈಸೂರು, ಧಾರವಾಡ ರೀ. ಓಡೋದಲ್ಲ, ನಾನೇ ಹುಡ್ಕೊಂಡ್ ಬಂದಿದ್ದೀನಿ. ನಾವು 3 ದಿವಸ ಕಾರ್ಯಕ್ರಮ ಆಯಿತು. ಇವತ್ತು ನಾಳೆ ನಾಡಿದ್ದು 3 ದಿವಸದಲ್ಲಿ ಯಾವ್ಯಾವ ಜಿಲ್ಲೆಯವರು ಬರ್ತಾರೆ ನಾವು ಇವತ್ತು ಸುಮಾರು ಜಿಲ್ಲೆಯವರು ಬರ್ತಾ ಇದ್ದಾರೆ. ಇನ್ನೂ ಮೊದಲನೇ ದಿವಸ ಅಲ್ಲ, ಇನ್ನೂ ಬರ್ತಾರೆ. ಇಲ್ಲ, ನಿಮ್ಮ ಹೋರಾಟದ ಜೊತೆ ಸಂಪೂರ್ಣ ಅಸೆಂಬ್ಲಿಲಿ ಏನ್ ಬೇಕೋ ಅದನ್ನ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಕೇಳ್ತಾ ಇದ್ದೀನಿ, ಒಂದು ಸದನ ಸಮಿತಿಯನ್ನೇ ಮಾಡಿದ್ದೆ ಇದ್ದೇವೆ. ಬರೀ ಚರ್ಚೆ ಮಾಡಿದ್ರೆ ಆಗೋದಿಲ್ಲ. ಇದು ಸದನ ಸಮಿತಿಯನ್ನು ಮಾಡಿ ಅವೆಲ್ಲ SDMCಯನ್ನು ಕೂಡ ನಾವು ಕರೆಸ್ತೀವಿ. ಕರೆಸ್ಬಿಟ್ಟು ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಅಥವಾ ವಿಭಾಗಗಳಿಗೆ ಹೋಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಸರ್ಕಾರ ಏನಂದರೆ ಈಗ ಭಾಳ ಒಂದು ಲೋಲಾಯಮಾನ ಸ್ಥಿತಿಗಿದೆ. ಅವ್ರ ಚಿಂತೆಯಲ್ಲಿ ಅವರಿದ್ದಾರೆ. ಅದು ನಮ್ಮದು ಯಾಕಂದರೆ ಇದು ನಾನು ಈಗ ಬಂದೇನ ಕೂತ್ಕೊಳ್ಳೋಕ್ಕೆ ಒಂದು ಕಾರಣ ಇದ್ದರೆ, ನಾನು ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕಿ ಮಗ. ಆ ಒಂದು ಇದರಿಂದನೇ ನಾನು ಈ ಮಟ್ಟದಲ್ಲಿ ಬೆಳೆದಿರೋದು. ಆ ಋಣ ನನ್ನ ಮೇಲಿದೆ. ಆ ಋಣ ನಾನು ಓಕೆ ಅಲ್ಲ, ನಾನು ಹೇಳ್ತಾರೆ ಸರ್, ಶಾಲೆನೇ ದೇಶದ ಭವಿಷ್ಯ ಅಂತ ನಾನು ಹೇಳ್ತೀನಿ. 100%. ಯಾಕೆಂದ್ರೆ ಶಾಲೆಯಲ್ಲಿ ನೀವು ಉನ್ನತವಾದ ಶಿಕ್ಷಣ, ದೇಶಭಕ್ತಿ, ಆ ಪ್ರತಿಯೊಂದು ಅಲ್ಲೇ ನೀವು ಕಲಿಸೋದಾದ್ರೆ ದೇಶದಲ್ಲಿ ಒಳ್ಳೆ ಪ್ರಜೆಗಳು ಭ್ರಷ್ಟಾಚಾರ ಮುಕ್ತ ಆಗುತ್ತೆ. ಒಂದು ಉಚಿತವಾದ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ. ಅದೇ ಎರಡನೇದು ಉಚಿತವಾದ ಗುಣಮಟ್ಟದ ಚಿಕಿತ್ಸೆ ಆಸ್ಪತ್ರೆ ಕೊಡ್ತೀವಿ. ಎರಡೇ ಬೇಕು. ಈ 2 ಗ್ಯಾರಂಟಿ ಕೊಟ್ರೆ ನಮ್ಮ ರಾಜ್ಯ ಉದ್ಧಾರ. ಏನೋ ಹೇಳ್ತೀರಾ? 100% ಸರ್. ಮೊದಲಿನಿಂದನೂ ನೀವು ಹೇಳಿದ ಮೂಲಭೂತ ಸೌಕರ್ಯಗಳನ್ನು ಇದನ್ನೇ ಕೇಳ್ತಾರೆ ನಾವೆಲ್ಲರೂ. ಹೌದು, ಆರೋಗ್ಯ ಮತ್ತು ಶಿಕ್ಷಣವನ್ನು ಕೊಡಿ ಅಂತೇಳಿ. ಆದ್ರೆ ನಾವು ಕೇಳ್ತಕ್ಕಂಥದ್ದು ಯಾರು ಗಮನಕ್ಕೆ ತಗತ್ತಲ್ಲ, ಅದು ಕೊಡ್ತಾನೂ ಇಲ್ಲ. ಅವ್ರಿಗೆ ಏನ್ ಬೇಕೋ ಈಗ ಫ್ರೀ ಗ್ಯಾರಂಟಿ ಯಾರು ಕೇಳಿದ್ವಿ ನಾವು? ಯಾವುದು ಗೊತ್ತೇನೆ, ಯಾರು ರೈತ ಸಂಘ ಕೇಳಿದ್ವಿ. ಮಕ್ಕಳಿಗೆ ವೋಟಿಂಗ್ ರೈಟ್ ಇಲ್ಲ. ಮಕ್ಕಳ ಹತ್ರ ವೋಟ್ ಇಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಒಬ್ಬರು ಶಿಕ್ಷಣ ಸಚಿವರು ಇದ್ರು, ಅವ್ರ ಹೆಸರು ಹೇಳಲ್ಲ. ಅವರೊಂದು ಮಾತು ಹೇಳಿದ್ರು, ಶಿಕ್ಷಣ ಕ್ಷೇತ್ರ ಅನುತ್ಪಾದನಾ ಶಿಕ್ಷಣವೇ ಹೊರದು. ಅನುತ್ಪಾದನಾ ಕ್ಷೇತ್ರ ರಿಫಂಡ್ ಬರಲ್ಲ ಅಂತ. ಶಿಕ್ಷಣ ಕ್ಷೇತ್ರನೇ ಉತ್ಪಾದನಾ ಕ್ಷೇತ್ರ. ಕೃಷಿ ಬಿಟ್ರೆ ಇಲ್ಲೇ ನಾವು ಸರಿಯಾಗಿ ಗಮನ ಕೊಡದೆ ಯಾವ್ದು ಗಮನ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೆ. ನೋಡಿದೆ ವೆಚ್ಚಾಸ ಅವತ್ತು ಕೂಡ ನಾನು ನೋಡಿದ್ದೆ. ನಾವು ಅಸೆಂಬ್ಲಿನಲ್ಲಿ ಏನ್ಬೇಕೋ ಹೋರಾಟ ನಾವು ಮಾಡ್ತೀವಿ. ಅಗತ್ಯ ಬಿದ್ದಾಗ ನಿಮಗೆ ಹೇಳ್ಕೊಳ್ತೀವಿ, ಬನ್ನಿ ಮಾತಾಡೋಣ. ಆರೋಗ್ಯ ಶಿಕ್ಷಣ ಮುಖ್ಯವಾಗಿ ದೇಶಕ್ಕೆ ಬೇಕಾಗಿದೆ. ಉಚಿತ ಗುಣಮಟ್ಟ ಶಿಕ್ಷಣ, ಉಚಿತ ಗುಣಮಟ್ಟ ಆರೋಗ್ಯ, ಎರಡು ಕೂಡ ಸರ್ಕಾರದ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ಮಕ್ಕಳಿಗೆ ಪಾಠ ಮಾಡಕ್ಕೆ ಬಿಡ್ತಿಲ್ಲ. ಆ ಪಾಠ ಮಾಡೋದ್ ಬಿಟ್ಟು ಬೇರೆ ಎಲ್ಲ ಮಾಡಿಸ್ತಾರೆ. 100% ಸರ್. ಅದಂತೂ ಬಹಳ ಯಥೇಚ್ಛವಾಗಿದೆ. ಜಾತಿ ಗಣತಿ, ಆ ಗಣತಿ, ಈ ಗಣತಿ ಪಾಠ ಮಾಡಕ್ಕೆ ಬಿಡ್ತಾರೆ. ಮೊನ್ನೆ ನಮ್ಮ ಶಾಲೆಗೆ ಹೋಗಿದ್ದೆ ಸರ್. ಶಾಲೆಗೆ ಹೋಗಿದ್ದೆ ನಾನು. 300 ಜನ ಮಕ್ಕಳಿದ್ದಾರೆ, ಬರೀ 4 ಜನ ಟೀಚರ್ಸ್ ಇದ್ದಾರೆ. ಯಾಕೆ 4 ಜನ ಇದ್ದಾರೆ, ಮಿಕ್ಕವ್ರು ಎಲ್ಲೋದು ಅಂತ ಹೇಳಿದ್ರೆ ಮತ ಪರಿಶೀಲನೆಗೆ ಕರ್ಕೊಂಡಿದ್ದಾರೆ ಸರ್ ನಗರಸಭೆ ಅವರು. ಮತ್ತೆ ಈ ಮಕ್ಕಳ ಜೊತೆ ಏನ್ ಮಾಡೋದು ಸರ್? ಪುತ್ರ ಶೌಚಾಲಯ ಇದೆ, ತೊಳೆಯೋರಿಲ್ಲ. ಯಾಕಂದ್ರೆ ಮಕ್ಕಳು ತೊಳಿತಾ ಇರ್ಬೇಕಾ ಅಥವಾ ಪೇರೆಂಟ್ಸ್ ತೊಳಿಬೇಕಾ ಅಥವಾ ಟೀಚರ್ಸ್ ತೊಳಿಬೇಕಾ? ಯಾಕೆ ತೊಳಿಬೇಕು ಅದನ್ನ? ಉನ್ನತ ಶಿಕ್ಷಣ ಅದರಲ್ಲೂ ಸರ್ ಮಕ್ಕಳಿಗೆ ಕರೆಕ್ಟಾಗಿ ಪಾಠ ಮಾಡ್ತಾರೆ. ಮಾರ್ಕ್ಸ್ಗಳೇ ಇರಲ್ಲ ಅಲ್ಲಿ. ಆಫೀಸ್ಗಳನ್ನ ಕುತ್ಕೊಂಡು ಅವು ಇವು ಸೆನ್ಸರ್ಸ್ಗಳು ಅದು ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದಲ್ಲೇ ವರ್ಕ್ ಅವ್ರಿಗೆಲ್ಲ ಏನ್ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯಿಂದ ಆದೇಶ ಬಂದೈತೆ. ನಮ್ಮ ಮೊಬೈಲಾಗೆಲ್ಲ ಮಾಡಬೇಕು, ಮೊಬೈಲ್ನ ಮಾಡ್ತಾ ಇದೀವಿ. ಸರ್ಕಾರಿ ಶಾಲೆ ಎಷ್ಟು ರಾಜಕಾರಣ ಮಾಡ್ತಾರೆ MLA ಅವರು. ಅವ್ರ ಹೆಸರಲ್ಲಿ ಪಾಸಾಗಿ ಸ್ಕೂಲ್ ಜಾಸ್ತಿ ತೆರೀತಾರೆ. ಗೊತ್ತಾಗ್ತಾ ಇರೋದು. ಇಲ್ಲ, ನೀವು ಮೊದಲನೇ ಜನಪ್ರತಿನಿಧಿಯಾಗಿ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದೀರಾ. ತುಂಬ ಹೃದಯದ ಅಭಿನಂದನೆಗಳು ಸರ್. ಮತ್ತೆ ನಿಮ್ಮ ಮೂಲಕ ನೀವು ಜನಪ್ರತಿನಿಧಿ ಆಗಿದ್ದೀರಾ, ಮತ್ತೆ ಅಧಿವೇಶನದಲ್ಲಿ ಭಾಗವಹಿಸಿದ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ದು 2 ಬೇಡಿಕೆ ಇದೆ. LKG ಇಂದ 5ನೇ ಕ್ಲಾಸ್ ಗಂಟ ಆಯಾ ಊರಲ್ಲೇ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಗಂಟ ಪ್ರತಿಯೊಂದು ಪಂಚಾಯತಿಲೂ CBSE ಗುಣಮಟ್ಟ ನವೋದಯ ಸ್ಕೂಲ್ ತರ ವಸತಿ ಶಾಲೆ ಕೊಡಬೇಕು. ಈ ತರ ಕೊಟ್ಟರೆ ನಮ್ದು 99% ಸೋಲ್ ಆಗುತ್ತೆ. LKG ಇಂದ 5ನೇ ಕ್ಲಾಸ್ ಗಂಟ ಆಯಾ ಊರಲ್ಲಿ ಓದ್ಕೋತಾರೆ. 6ನೇ ಕ್ಲಾಸಿಂದ 12 ವಸತಿ ಶಾಲೆ. ಏನಕ್ಕೆ ಅಂದ್ರೆ ನಾವೆಲ್ಲ ನೋಡಿದ್ದೇವೆಲ್ಲ ಹಳ್ಳಿಲೇ ಇರೋದು. ಪೇರೆಂಟ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ. ಪುನಃ ಟ್ಯೂಷನ್ ಯಾವ್ದು ಸಮಸ್ಯೆ ಆಗಬಾರ್ದು. ಮತ್ತೆ ಎಲ್ಲ ಕೃಷಿ ಕಾರ್ಮಿಕರು ಅದಕ್ಕೋಸ್ಕರ ಮಾಡಬೇಕು. ಅಕಸ್ಮಾತ್ ಡಿಸೆಂಬರ್ 31 ಒಳಗಡೆ ಇದ್ರ ಬಗ್ಗೆ ಏನಾದ್ರು ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ
ಜನವರಿ 24ನೇ ತಾರೀಕು ಎಲ್ಲ ದಯವಿಟ್ಟು STMC ಅಧ್ಯಕ್ಷರಿದ್ದಾರೆ, 31 ಜಿಲ್ಲೆಯಲ್ಲಿ ಇದ್ದಾರೆ, 224 ತಾಲೂಕಲ್ಲಿ ಇದ್ದಾರೆ, 41,000 42,000 ಬರೀ ಅಧ್ಯಕ್ಷರು ಸಿಗ್ತಾರೆ ನಮಗೆ ರಾಜ್ಯದಲ್ಲಿ. ಅವ್ರಿಗೆಲ್ಲ ಏನ್ ಕರೆ ಕೊಡ್ತೀವಿ ಅಂದ್ರೆ 31ನೇ ತಾರೀಕು ಒಳಗಡೆ ಇದೇನಾರ ನಮ್ಮ 2 ಬೇಡಿಕೆ ಈಡೇರಿಸ್ತಿಲ್ಲ ಅಂದ್ರೆ ಜನವರಿ 26ಕ್ಕೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಗುತ್ತೆ, ದೇಶಕ್ಕೆ ಸಂವಿಧಾನ ಬಂದು 75 ವರ್ಷ ಆಗುತ್ತೆ. 75 ವರ್ಷ ಆದ್ರೂ ನಮಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಆರ್ಟಿಕಲ್ 21 ಏನ್ ಕೊಟ್ಟಿದ್ದಾರೆ ಅದನ್ನ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಅವತ್ತು ನಾವು ರಾಜ್ಯಾದ್ಯಂತ 224 ತಾಲೂಕು ಕ್ಷೇತ್ರ 31 ಜಿಲ್ಲಾ ಕೇಂದ್ರದಲ್ಲಿ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ, ಎಡಗೈಲಿ ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ. ಕಪ್ಪು ಬಾಟನ ಯಾರು ಪ್ರದರ್ಶನ ಮಾಡ್ತಾರೆ? ಸರ್ಕಾರಿ ಶಾಲೆ ಓದ್ತಾರೋ ಮಕ್ಕಳು, ಪೇರೆಂಟ್. ನೋಡೋಣ FIR ಯಾರ ಮೇಲೆ ಹಾಕ್ತಾರೆ, ಯಾವ ರೀತಿ ತಡೀತಾರೆ ನೋಡೇ ಬಿಡೋಣ. ಅವತ್ತು ಯಾವತ್ತು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸ್ಕೂಲ್ ಕಳ್ಸಲ್ಲ. ಎಲ್ಲಾ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರದಲ್ಲಿ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ. ನಮಗೆ ಗೌರವ ಇದೆ ಪ್ರಜಾಪ್ರಭುತ್ವ ಮೇಲೆ. ಇದ್ರ ಮೇಲೆ ಕಪ್ಪು ಬಾಟ ಪ್ರದರ್ಶನ ಕೊಡ್ತೀವಿ ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಸಂತೋಷ ಸಂತೋಷ್. ನಾನೇನು ರಾಜಕಾರಣದಲ್ಲಿ ಹೆಲಿಕಾಪ್ಟರ್ ಬಂದಿಲ್ಲ, ಮೊದಲ ಕೆಳಮಟ್ಟದಿಂದ ಬಂದಿದ್ದೀನಿ. ಅದೆಷ್ಟು ಹೋರಾಟ ಮಾಡಿದ್ರು ನಮಗೆ ಗೊತ್ತಿಲ್ಲ. ನಾನೊಬ್ಬ ಕಾರ್ಪೊರೇಟರ್ ಆಗಿದ್ದೆ, 6ನೇ ಸಲ ಇವಾಗ MLA, ಕರ್ನಾಟಕದ ಲಾ ಮಿನಿಸ್ಟರ್ ಆಗಿದ್ದು. ಹೋರಾಟ ನಾನು ಕೂಡ ಭಾಳಷ್ಟು ಮಾಡಿದ್ದೀನಿ. ಹೋರಾಟ ಮಾಡೋದು ನಿಮ್ಮ ಹಕ್ಕು ಮತ್ತು ನಿಮ್ಮ ಕರ್ತವ್ಯ ಮಾಡಿ. ಆದರೆ ಯಾವುದು ಭ್ರಮೆಯಲ್ಲಿ ಇರ್ಬೇಡಿ. ಡಿಸೆಂಬರ್ 31ನೇ ತಾರೀಕು ಒಳಗಡೆ ಆಗುತ್ತೆ ಅಂತ ಅನ್ಕೋಬೇಡಿ. ಡಿಸೆಂಬರ್ 31ನೇ ತಾರೀಕು ಏನೇನಾಗಬೇಕು ಗೊತ್ತಿಲ್ಲ ನನಗೆ. ಇದು ಇಲ್ಲಿಗೆ ಯಾವುದು ಮ್ಯಾಜಿಕ್ ಪ್ಯಾನ್ ಇಲ್ಲ. ಆಮೇಲೆ ಎರಡನೇದು 31ನೇ ತಾರೀಕು ಆಗದೆ ಇದ್ರೆ ಜನವರಿ 26ನೇ ತಾರೀಕು ಅಂತ ಹೇಳಿದಾಗ ನೀವು ಮಾಡಿ ಹೋರಾಟ ಮಾಡೋ ಅಗತ್ಯ ಇದೆ. ಅದು 26ನೇ ತಾರೀಕೆಲ್ಲ ಮಾಡಬಹುದು. 26ಕ್ಕೆ ಅದರದ್ದೇ ಪಾಲಿಸಿ ಇದೆ. 27 ಮಾಡಿ, 25 ಮಾಡಿ, ಯಾವುದಾದ್ರು ಮಾಡಿ. ನನ್ನ ಒಂದು ರಿಕ್ವೆಸ್ಟ್ ಮುಂದೆ ಇರ್ತೀನಿ, ಬಿಟ್ಟರೆ ನೀವು ಬಿಡಿ. ಇಲ್ಲ ಸರ್, 26ನೇ ತಾರೀಕು ಮಾಡಿ ಮಜಾ ಮಾಡಿ. ಎಲ್ಲ ಹೋರಾಟಗಾರರಿಗೆ ಇನ್ನೊಂದ್ಸಲ ಇದು ಮಾಡ್ತಾ ಇದ್ದೀನಿ. ನಾವೇನಾದ್ರು ಇದೇ ರೀತಿ ಚಳವಳಿ ಕೂತ್ಕೊಂಡು 30 ದಿನ ಉಪವಾಸ ಕೂತ್ಕೊಂಡು ಯಾರು ನಮ್ಮ ಮೂಸ್ ನೋಡಲ್ಲ, ಯಾರು ನಮಗೆ ತಿರುಗಿ ನೋಡಲ್ಲ. ಅವ್ರೇನಕ್ಕೆ 25ನೇ ತಾರೀಕು ಮಾಡಿ, 27ಕ್ಕೆ ಮಾಡಿ ಅಂದ್ರೆ ಅವತ್ತಾರು ಮೂಸ್ ನೋಡಲ್ಲ ನಮ್ಮನ್ನ. ಗಣರಾಜ್ಯೋತ್ಸವ ದಿನ ಆದ್ರೆ ಎಲ್ಲ ಕಣ್ಣು ಗಿಣ್ಣು ಎಲ್ಲ ಇದಿರುತ್ತೆ, ಇಲ್ಲ ಪೊಲೀಸ್ ಇಲಾಖೆಯವರು ಇರ್ತಾರೆ. ಸೊ ಅದಕ್ಕೆ ಜನವರಿ 26ನೇ ತಾರೀಕು ಸರ್ಕಾರ ನಮ್ಮ ಬೇಡಿಕೆ ಅದೇನು ದೊಡ್ಡ ವಿಷಯ ಅಲ್ಲ. 2 ಲ್ಯಾಂಗ್ವೇಜ್ ಕೊಡೋಕೆ ಇದೆ, ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ಪಾಠ ಮಾಡೋದು, ಅದಕ್ಕೇನು ಇದರಿಂದ ಸಮುದ್ರದಿಂದ ಮುತ್ತೋಬ ಅಂತ ಹೇಳ್ತಾ ಇದ್ದೀನಿ ಇವನ್ಗೆ, ಯಾರಿಗೆ ಶಿಕ್ಷಣ ಸಚಿವನ್ಗೆ ಬುಕ್ ಕೊಟ್ಬಿಟ್ಟು ಪಾಠ ಮಾಡಕ್ ಹೇಳ್ಬೇಕು ಅಷ್ಟೇ. ಅದ್ಬಿಟ್ಟು ಇನ್ನೇನು ಬ್ರಹ್ಮವಿದ್ಯೆ ಇಲ್ಲ, ಇದನ್ನು ಮಾಡಕ್ಕಾಗಲ್ಲ ಅಂತ ಏನಕ್ಕೆ. ಆದ್ರಿಂದ ಎಲ್ಲ ಹೋರಾಟಗಾರರು ಮತ್ತೆ ಎಲ್ಲ STMC ಅಧ್ಯಕ್ಷರು ದಯವಿಟ್ಟು 26ನೇ ತಾರೀಕು ಇವ್ರೇನಾರ ನಮ್ಗೇನೋ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. 224 ತಾಲೂಕು ಕೇಂದ್ರ 31 ಜಿಲ್ಲಾ ಕೇಂದ್ರದಲ್ಲಿ ಬಲಗೈ ರಾಷ್ಟ್ರಧ್ವಜ ಇರಲಿ. ಸಂವಿಧಾನದ ಬಗ್ಗೆ ಗೌರವ ಇದೆ, ಪ್ರಜಾಪ್ರಭುತ್ವ ಬಗ್ಗೆ ಗೌರವ ಇದೆ. ಎಡಗೈಲಿ ಕಪ್ಪು ಬಾಟ ತಗೊಂಡು ಸರ್ಕಾರ, ಕಪ್ಪು ಬಾಟ ಸರ್ಕಾರಕ್ಕೆ, ರಾಷ್ಟ್ರಧ್ವಜ ನಮ್ಮ ದೇಶಕ್ಕೆ, ನಮ್ಮ ಸಂವಿಧಾನಕ್ಕೆ, ನಮ್ಮ ಪ್ರಜಾಪ್ರಭುತ್ವ. ಆ ರೀತಿ ಪ್ರದರ್ಶನ ಮಾಡೋಣ. ಸರ್ಕಾರಿ ಶಾಲೆ ಮಕ್ಕಳ ಕೈಲೇ ಮಾಡ್ಸೋಣ. 224 ಕ್ಷೇತ್ರದಲ್ಲಿ ಕಳಂಕ ಬಂದ ಸರ್ಕಾರ ಬರುತ್ತೆ, ನಮ್ಗಲ್ಲ. ಮತ್ತೆ ಇನ್ನೊಂದು, ಕಪ್ಪು ಬಾಟ ಪ್ರದರ್ಶನ ಮಾಡೋರಿಗೆ FIR ಆಗುತ್ತೆ, ಅದು ಆಧಾರ ಏನು ಭ್ರಮೆ ಇಲ್ಲ. ಅದು ಮೂಲಭೂತ ಹಕ್ಕು. 19.1 ಆರ್ಟಿಕಲ್, ಸಂವಿಧಾನದ ಆರ್ಟಿಕಲ್ 19.1 ಪ್ರಕಾರ ನಮ್ದು ಶಾಂತ ರೀತಿಯಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಪ್ರೊಟೆಕ್ಟ್ ಮಾಡೋದು. ದೇಶದಲ್ಲಿ ಯಾವುದೇ ಮೂಲ ಕೂತ್ಕೊಂಡು ಪ್ರೊಟೆಕ್ಟ್ ಮಾಡ್ಬೋದು, ಅದಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಕೊಡಬಾರ್ದು. ಅದು ನಮ್ಮ ಮೂಲಭೂತ ಹಕ್ಕು. ಮತ್ತೆ ಕಪ್ಪು ಬಾಟ ಅಂತ ಹೇಳ್ತಾ ಇದ್ರಲ್ಲ, ಕಪ್ಪು ಬಾಟ ಮುಖ್ಯಮಂತ್ರಿಗೂ ತೋರಿಸ್ಬೋದು. ಹಿಡ್ಕೊಂಡು ಮುಖದ ಮೇಲೆ ಮುಖದ ಮೇಲೆ ಬೀಸಿ, ಹೀಗೆ ಗಾಳಿ ಬೀಸ್ತಾರಲ್ಲ ಆ ಥರ ಬೀಸಿ. ಅದು ಏನು ಕಾನೂನು ಬಾಹಿರಲ್ಲ. ಯಾಕಂದ್ರೆ 2024 ನವೆಂಬರಲ್ಲಿ ಕೇರಳ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಯಾಕಂದ್ರೆ ಕಪ್ಪು ಬಾಟ ಪ್ರದರ್ಶನ ಮಾಡಿದರೆ ಅಂದ್ಬಿಟ್ಟು FIR ಹಾಕಿದ್ರು ಅವ್ರ ಮೇಲೆ. ಕೋರ್ಟ್ ತೀರ್ಪು ಕೊಟ್ಟಿದೆ, ಅದು ಕಾನೂನುಬದ್ಧವಾಗಿದೆ. ಅದರಿಂದ ಎಲ್ಲರೂ ಧೈರ್ಯವಾಗಿ ಮಾಡಿ. ಸರ್ಕಾರಿ ಶಾಲೆ ಮಕ್ಕಳ ಕೈಲಿ ಬಲಗೈಲಿ ರಾಷ್ಟ್ರಧ್ವಜ, ಎಡಗೈಲಿ ಕಪ್ಪು ಬಾಟ ಕೊಡಿ. ನೋಡೋಣ ಅದೇನ್ ಮಾಡ್ತಾರೆ, ಯಾರ ಮೇಲೆ FIR ಹಾಕ್ತಾರೆ. ಪೂರ್ತಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ಹಾಕ್ತಾರೆ, ನೋಡೇ ಬಿಡೋಣ. ಸರ್ಕಾರಕ್ಕೆ ಒಂದು ಸವಾಲು ಹಾಕೋಣ. ಇಲ್ಲಾಂದ್ರೆ ನೋಡಿ, ನಮ್ಮ ಮಕ್ಳಿಗೆ ನಮ್ಮ ವಯಸ್ಸಾಗಿ ಇರ್ತಾರೆ. ನಾವು ಹಿಂಗೆ ಏನಾರ ಬದನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮಕ್ಳಿಗೆ ನಮ್ಮ ವಯಸ್ಸಾಗಿ ಹಿಂಗೆ ಕೂತಿರ್ತಾರೆ, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಈ ನಿರ್ಧಾರ ತಗೊಳ್ಳೇಬೇಕಾಗತ್ತೆ. ಅದರಿಂದ ದಯವಿಟ್ಟು ಎಲ್ಲ ಹೋರಾಟಗಾರರು, ಆಯಾ ತಾಲೂಕಿನ ಯಾರು ಇಲ್ಲ, ಅದೆಲ್ಲ ದುಡ್ಡು ಖರ್ಚಾಗಿದೆ. ನೀವು ಅಲ್ಲಿಂದ ಬಂದಿರೋ ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ಮಾಡಿಕೊಂಡು ಅದೇನು ಸಮಸ್ಯೆ ಆಗಲ್ಲ. ದಯವಿಟ್ಟು ನಿಮ್ಮ ತಾಲೂಕಲ್ಲಿ 26ನೇ ತಾರೀಕು ಅವರು ರಾಷ್ಟ್ರಧ್ವಜ ಹಾರಿಸಿ, ನಾವು ರಾಷ್ಟ್ರಧ್ವಜ ಕೈ ಹಿಡ್ಕೊಂಡು ಕಪ್ಪು ಬಾಟ ಪ್ರದರ್ಶನ ಮಾಡೋಣ. ಎಲ್ಲ 224 ತಾಲೂಕು ಗೊತ್ತಾಗಬೇಕು ಸರ್ಕಾರಕ್ಕೆ. ಪೂರ್ತಿ ದೇಶದ ತಿರುಗಿ ನೋಡುತ್ತೆ ನಾವೇನೋ ಆ ಥರ ಮಾಡಿದ್ರೆ. ಮತ್ತೆ ಹೋರಾಟಗಾರರು ದಯವಿಟ್ಟು STMC ನಮ್ಮ ಸದಸ್ಯ ಪದಾಧಿಕಾರಿಗಳ ಜೊತೆಲಿರಿ, ಅವ್ರ ಜೊತೆಲಿ ನಿಂತ್ಕೊಂಡು ಹೋರಾಟ ಮಾಡಿ ನಮ್ಮ ಈ ಕಾರ್ಯಕ್ಕೆ ಇದು ಮಾಡಿ. ಈ ತರ ಆದ್ರೆ ನೋಡಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲೇ 2 ಲ್ಯಾಂಗ್ವೇಜ್ ಸಾಧ್ಯ ಆಗುತ್ತೆ. ಹೇಳಿದ್ನಲ್ಲ, ಬುಕ್ ಕೊಟ್ಬಿಟ್ಟು ಪಾಠ ಮಾಡ್ತದೆ. ಅದು ಬಿಟ್ಟು ಇನ್ನೇನು ಹೇಳ್ತಾಯಿಲ್ಲ. ಅವ್ನಿಗೇನು 2 ಸ್ಟೋರಿ 3 ಸ್ಟೋರಿ ಬಿಲ್ಡಿಂಗ್ ಕಟ್ಬಿಟ್ಟು ಲಿಫ್ಟ್ ಹಾಕು ಅಂತ ಹೇಳ್ತಾ ಇಲ್ಲ ಶಿಕ್ಷಣ ಸಚಿವನಿಗೆ, ಸರ್ಕಾರಕ್ಕೆ.
ಬುಕ್ ಕೊಟ್ಬಿಟ್ಟು ಪಾಠ ಮಾಡಿ ಅಷ್ಟೇನೆ, 2 ಲ್ಯಾಂಗ್ವೇಜ್ CBSE. ಸೊ ಅದಕ್ಕೆ ದಯವಿಟ್ಟು ಎಲ್ಲ ಹೋರಾಟಗಾರರು ಇದು ಮೈಂಡಲ್ಲಿ ಇರಲಿ, ನಿಮ್ಮ ಮೈಂಡಲ್ಲಿ ಇರಲಿ. ಜನವರಿ 24ನೇ ತಾರೀಕು ರಾಜ್ಯಾದ್ಯಂತ ಮಾಡೋಣ. ಮತ್ತೆ ನಮ್ಮ ಅಧ್ಯಕ್ಷರು ಆಲ್ರೆಡಿ 16ನೇ ತಾರೀಕು ಮಂಗಳವಾರ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಮಳವಳ್ಳಿಗೆ, ಅವ್ರು ಭೇಟಿ ಮಾಡಕ್ ಹೋಗ್ತಾ ಇದೀವಿ, ಅಲ್ಲೂ ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ. ನಮಸ್ತೆ ಎಲ್ಲರೂ. ಬಂಧುಗಳೇ, ಇವತ್ತು ಮಂಡ್ಯದಲ್ಲಿ